ಒಟ್ಟರ ಪರಿಣಾಮ. ಆಮೇಲೆ ಇದನ್ನ ನೀವು ನೋಡಿ, ನೀವು ಪ್ರಮುಖವಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ರಂಜಿತ್, ಇಲ್ಲಿ ಉದಾಹರಣೆಗೆ ಆಟೋ ಅಂತ ತಗೊಳ್ಳೋಣ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ ಆಟೋದವರಿಗೆ, ಇವರು ಗುಂಡಿಲಿ ಇಳಿಸಿ ಹತ್ಸಿ ಮೈಲೇಜ್ ಡ್ರಾಪ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ವಿಸ್ತರಣೆಯಾಗಿ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಮಾತಾಡೋದಕ್ಕೆ ಅಂತ. ಆಮೇಲೆ ಆಟೋನ ತಗೊಂಡು ಗ್ಯಾರೇಜ್ಗೆ ಹಾಕ್ಬೇಕಾಗುತ್ತೆ. ಅವ್ರ ಜೀವನ ಎಲ್ಲಿಂದ ನಡಬೇಕು ಸ್ವಾಮಿ ಅವರು? ಅವನ ಆರೋಗ್ಯದ ಕತೆ ಏನಾಗಬೇಕು ಅಂತ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ, ಹೀಗೆ ಒಂದಾ ಎರಡ ನಮ್ಮ ಬೆಂಗಳೂರಿನ ಹೆಸರು ಗರಿಮೆಗೆ ಆಭೂಷಣ. ಆದರೆ ಬೆಂಗಳೂರಿನ ರಸ್ತೆಗಳು ಜನರ ಜೀವವನ್ನು ಹಿಂಡ್ತಾ ಇವೆ. ರಸ್ತೆಗೆ ಇಳಿದ್ರೆ ಆಸ್ಪತ್ರೆ ಸೇರೋದು ಪಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರದ ಸತ್ಯ ದರ್ಶನವಾಗಿದೆ. ನಾವು ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿಯ ಸಾಮ್ರಾಜ್ಯ ಹೇಗೆ ಅನಾವರಣವಾಗಿದೆ ಅನ್ನೋದನ್ನು ತೋರಿಸ್ತೀವಿ, ಬನ್ನಿ. ಬೆಂಗಳೂರಿನಲ್ಲಿ ಕಾಲಿಟ್ಟಲ್ಲೆಲ್ಲ ಗುಂಡಿ, ಜೀವಕ್ಕಿಲ್ಲ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಸಾಮ್ರಾಜ್ಯ ಅನಾವರಣ. ಗುಂಡಿ ಗುಂಡಿ ಗುಂಡಿ, ಸಿಲಿಕಾನ್ ಸಿಟಿ ತುಂಬೆಲ್ಲ ಬರೀ ಗುಂಡಿ. ರಸ್ತೆಯಲ್ಲಿ ಬರೀ ಯಮಗುಂಡಿಗಳದ್ದೇ ಹಾವಳಿ. ಈ ಹಾಳಾದ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚರಿಸಿದ್ರೆ ಯಮಲೋಕಕ್ಕೆ ಟಿಕೆಟ್ ಗ್ಯಾರಂಟಿ. ಎಸ್, ಇಲ್ಲಿ ನೋಡಿ, BMTC ಬಸ್, ಬೈಕ್, ಆಟೋಗಳು ಗುಂಡಿಮಯ ರಸ್ತೆ ದಾಟಲು ಸರ್ಕಸ್ ಮಾಡ್ತಿವೆ. ಅರ್ಧ ಮುಕ್ಕಾಲಡಿ ಬಾಯ್ ತರದ ಗುಂಡಿಯಲ್ಲಿ ಜನ ಓಡಾಡೋದೇ ದುಸ್ತರವಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗೋಳಾಟ ಬಯಲಾಗಿದೆ. ಗುಂಡಿ ರಸ್ತೆಯಲ್ಲಿ ಸಂಚಾರ, ಸವಾರರು ಸ್ಥಿತಿ ಹರೋಹರ. ಬೆನ್ನು ಮೂಳೆಯಿಂದ ಆಸ್ಪತ್ರೆಯತ್ತ ಮುಖ ಮಾಡ್ತಿರುವ ಜನ. ಗುಂಡಿಮಯ ರಸ್ತೆಗಳಲ್ಲಿ ಸಂಚಾರ ಮಾಡೋ ಸವಾರರಿಗೆ ಬೆನ್ನು ನೋವು ಕಾಣಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಅನೇಕ ಬೈಕ್ ಸವಾರರು ಆಸ್ಪತ್ರೆ ಸೇರ್ತಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮುಂದೆ ಜನ ಅಳಲು ತೋಡಿಕೊಂಡಿದ್ದಾರೆ. ಇತ್ತ ವೈದ್ಯರು ಕೂಡ ಗುಂಡಿ ಗಂಡಾಂತರದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಬೆನ್ನು ಬರ್ತಾ ಇದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಕ್ರೋನಿಕ್ ಬ್ಯಾಕ್ ಪೇನ್ ಅಂತೀವಿ ನಾವು, ಲಂಬ್ಯಾಗು ಅಂತ ಹೇಳೋದಕ್ಕೆ. ಅಂದರೆ ಬೆನ್ನು ನೋವುಗಳು ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ. ಅದಕ್ಕೇನು ಸೊಲ್ಯೂಷನ್ ಇರಲ್ಲ. ಫಿಸಿಯೋಥೆರಪಿ, ಇಂಥ ಡಿಚ್ಚಲ್ಲಿ, ಪಾಟ್ ಹೋಲಲ್ಲಿ ಗಾಡಿ ಹೋಗೋದನ್ನು ಅವಾಯ್ಡ್ ಮಾಡೋದು, ಇದನ್ನೇ ಅವ್ರಿಗೆ ನಾವು ಅಡ್ವೈಸ್ ಮಾಡಿ ಕಳಿಸ್ತೇವೆ. ಕಾಂಪ್ರೆಷನ್ ಆಗಿಬಿಟ್ಟು ವರ್ಟಿಬ್ರಲ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆಸ್ಟೋಪೊರೋಟಿಕ್ ಫ್ರ್ಯಾಕ್ಚರ್ ಅಂತೀವಿ. ಮೂಳೆ ಸಾಂದ್ರತೆ ಆಲ್ರೆಡಿ ಕಡಿಮೆ ಇರುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಬಿದ್ದಾಗ ಮುರಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ, ಸರ್ಕಾರಕ್ಕೆ ಪ್ರತಿಯೊಂದರಲ್ಲೂ ತೆರಿಗೆ ಪಾವತಿ ಮಾಡುವ ಜನ ಗುಂಡಿ ರಸ್ತೆಯಲ್ಲಿ ಸರ್ಕಸ್ ಮಾಡಿದ್ರೆ, ಇತ್ತ ಸಿಎಂ, DCM, IAS, IPS ಅಧಿಕಾರಿಗಳು ವಾಸವಿರುವ ಏರಿಯಾದ ರಸ್ತೆಗಳು ಮಾತ್ರ ಬಳ ಅಂತ ಇದೆ. ಈ ಒಂದು ಲೇಔಟ್ ಇದು HSR ಲೇಔಟ್ನಲ್ಲಿರುವಂತಹ IAS ಕಾಲೋನಿ. ಇದು ಇಲ್ಲಿ ನೋಡಿ ಎಷ್ಟೊಂದು ಸ್ವಚ್ಛಂದವಾಗಿದೆ. ನಿತ್ಯವೂ ಕೂಡ ಇಲ್ಲಿ 2-3 ಬಾರಿ ಪೌರ ಕಾರ್ಮಿಕರು ಬಂದು ಕ್ಲೀನ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಜೊತೆಗೆ ಇಡೀ ರಸ್ತೆಯಲ್ಲಿ ಎಲ್ಲೂ ಕೂಡ ಸಣ್ಣದಾಗಿರುವಂತಹ ಒಂದು ಗುಂಡಿ ಕೂಡ ಕಾಣಿಸೋಕೆ ಸಾಧ್ಯ ಇಲ್ಲ. ಇದರಿಂದ ಜನರಿಗೊಂದು ನ್ಯಾಯ, ರಾಜಕಾರಣಿಗಳು ಅಧಿಕಾರಿಗಳಿಗೊಂದು ನ್ಯಾಯನ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾವುಕಾರ ಇರೋದು, ಮಂತ್ರಿಗಳಿರೋ ರೋಡ್ ಮಾತ್ರ ಟಾರ್ ಹಾಕ್ಸ್ಕೊಂಡು ಚೆನ್ನಾಗಿದ್ದಾರೆ. ಬೇರೆ ನೀವು ರಸ್ತೆ ಹೋಗಿ ನೋಡಿ ಎಷ್ಟು ಗುಂಡಿಗಳಿದೆ ಅಂತ. ಅಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ರು ಕೂಡ ಕುಲ್ಕುತ್ತೆ. ಬಸ್ರಿ, ಬಾಣಂತಿಯರು, ಮಕ್ಕಳು ಅವರೆಲ್ಲ ಹೆಂಗ್ಸರು ಹೋಗ್ತಾರೆ. ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಗಾಡಿ ಬಿಡಬೇಕಾದ್ರೂ ಎಷ್ಟು ಕಷ್ಟ ಆಗುತ್ತೆ. ಒಂಚೂರು ಸ್ಲಿಪ್ ಆಯಿತು ಅಂದರೆ ಬಿದ್ದರೆ ಯಾರು ಹೊಣೆ ಇದಕ್ಕೆಲ್ಲನೂ? ನೀವೇ ಹೇಳಿ. ಹೀಗೆ ಬೆಂಗಳೂರಿನ ರಸ್ತೆಗಿಳಿಯುವ ಮುನ್ನ ಜನ ಗಟ್ಟಿ ಗುಂಡಿಗೆಯಿಂದ ಇಳಿಯಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ರೆ ನಗರದಲ್ಲಿ ಬಾಯ್ ತೆರೆದು ಕುಳಿತಿರುವ ಡೆಡ್ಲಿ ರಸ್ತೆಗಳಿಗೆ ಬಲಿಯಾಗೋದು ಗ್ಯಾರಂಟಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಮುನ್ನಡಿ ಬರೆದಿರುವ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋದೇ ಜನರ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಒಟ್ಟರ ಪರಿಣಾಮ. ಆಮೇಲೆ ಇದನ್ನ ನೀವು ನೋಡಿ, ನೀವು ಪ್ರಮುಖವಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ರಂಜಿತ್, ಇಲ್ಲಿ ಉದಾಹರಣೆಗೆ ಆಟೋ ಅಂತ ತಗೊಳ್ಳೋಣ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ ಆಟೋದವರಿಗೆ. ಇವರು ಗುಂಡಿಲಿ ಇಳಿಸಿ ಹತ್ಸಿ ಮೈಲೇಜ್ ಡ್ರಾಪ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ವಿಸ್ತರಣೆಯಾಗಿ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಮಾತಾಡೋದಕ್ಕೆ ಅಂತ. ಆಮೇಲೆ ಆಟೋನ ತಗೊಂಡು ಗ್ಯಾರೇಜ್ಗೆ ಹಾಕ್ಬೇಕಾಗುತ್ತೆ. ಅವ್ರ ಜೀವನ ಎಲ್ಲಿಂದ ನಡಬೇಕು ಸ್ವಾಮಿ ಅವರು? ಅವನ ಆರೋಗ್ಯದ ಕತೆ ಏನಂತ ಏನಾಗ್ಬೇಕು ಅಂತ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ, ಹೀಗೆ ಒಂದ ನಮ್ಮ ಬೆಂಗಳೂರಿನ ಹೆಸರು ಗರಿಮೆಗೆ ಆಭೂಷಣ. ಆದರೆ ಬೆಂಗಳೂರಿನ ರಸ್ತೆಗಳು ಜನರ ಜೀವವನ್ನು ಹಿಂಡ್ತಾ ಇವೆ. ರಸ್ತೆಗೆ ಇಳಿದ್ರೆ ಆಸ್ಪತ್ರೆ ಸೇರೋದು ಪಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರದ ಸತ್ಯ ದರ್ಶನವಾಗಿದೆ. ನಾವು ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿಯ ಸಾಮ್ರಾಜ್ಯ ಹೇಗೆ ಅನಾವರಣವಾಗಿದೆ ಅನ್ನೋದನ್ನು ತೋರಿಸ್ತೀವಿ, ಬನ್ನಿ. ಬೆಂಗಳೂರಿನಲ್ಲಿ ಕಾಲಿಟ್ಟಲ್ಲೆಲ್ಲ ಗುಂಡಿ, ಜೀವಕ್ಕಿಲ್ಲ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಸಾಮ್ರಾಜ್ಯ ಅನಾವರಣ. ಗುಂಡಿ ಗುಂಡಿ ಗುಂಡಿ, ಸಿಲಿಕಾನ್ ಸಿಟಿ ತುಂಬೆಲ್ಲ ಬರೀ ಗುಂಡಿ. ರಸ್ತೆಯಲ್ಲಿ ಬರೀ ಯಮಗುಂಡಿಗಳದ್ದೇ ಹಾವಳಿ. ಈ ಹಾಳಾದ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚರಿಸಿದ್ರೆ ಯಮಲೋಕಕ್ಕೆ ಟಿಕೆಟ್ ಗ್ಯಾರಂಟಿ. ಎಸ್, ಇಲ್ಲಿ ನೋಡಿ, BMTC ಬಸ್, ಬೈಕ್, ಆಟೋಗಳು ಗುಂಡಿಮಯ ರಸ್ತೆ ದಾಟಲು ಸರ್ಕಸ್ ಮಾಡ್ತಿವೆ. ಅರ್ಧ ಮುಕ್ಕಾಲಡಿ ಬಾಯ್ ತರದ ಗುಂಡಿಯಲ್ಲಿ ಜನ ಓಡಾಡೋದೇ ದುಸ್ತರವಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗೋಳಾಟ ಬಯಲಾಗಿದೆ. ಗುಂಡಿ ರಸ್ತೆಯಲ್ಲಿ ಸಂಚಾರ, ಸವಾರರು ಸ್ಥಿತಿ ಹರೋಹರ. ಬೆನ್ನು ಮೂಳೆಯಿಂದ ಆಸ್ಪತ್ರೆಯತ್ತ ಮುಖ ಮಾಡ್ತಿರುವ ಜನ. ಗುಂಡಿಮಯ ರಸ್ತೆಗಳಲ್ಲಿ ಸಂಚಾರ ಮಾಡೋ ಸವಾರರಿಗೆ ಬೆನ್ನು ನೋವು ಕಾಣಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಅನೇಕ ಬೈಕ್ ಸವಾರರು ಆಸ್ಪತ್ರೆ ಸೇರ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮುಂದೆ ಜನ ಅಳಲು ತೋಡಿಕೊಂಡಿದ್ದಾರೆ. ಇತ್ತ ವೈದ್ಯರು ಕೂಡ ಗುಂಡಿ ಗಂಡಾಂತರದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಬೆನ್ನು ಬರ್ತಾ ಇದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಕ್ರೋನಿಕ್ ಬ್ಯಾಕ್ ಪೇನ್ ಅಂತೀವಿ ನಾವು, ಲಂಬ್ಯಾಗು ಅಂತ ಹೇಳೋದಕ್ಕೆ. ಅಂದರೆ ಬೆನ್ನು ನೋವುಗಳು ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ. ಅದಕ್ಕೇನು ಸೊಲ್ಯೂಷನ್ ಇರಲ್ಲ. ಫಿಸಿಯೋಥೆರಪಿ, ಇಂಥ ಡಿಚ್ಚಲ್ಲಿ, ಪಾಟ್ ಹೋಲಲ್ಲಿ ಗಾಡಿ ಹೋಗೋದನ್ನು ಅವಾಯ್ಡ್ ಮಾಡೋದು, ಇದನ್ನೇ ಅವ್ರಿಗೆ ನಾವು ಅಡ್ವೈಸ್ ಮಾಡಿ ಕಳಿಸ್ತೇವೆ. ಕಾಂಪ್ರೆಷನ್ ಆಗಿಬಿಟ್ಟು ವರ್ಟಿಬ್ರಲ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆಸ್ಟೋಪೊರೋಟಿಕ್ ಫ್ರ್ಯಾಕ್ಚರ್ ಅಂತೀವಿ. ಮೂಳೆ ಸಾಂದ್ರತೆ ಆಲ್ರೆಡಿ ಕಡಿಮೆ ಇರುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಬಿದ್ದಾಗ ಮುರಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ, ಸರ್ಕಾರಕ್ಕೆ ಪ್ರತಿಯೊಂದರಲ್ಲೂ ತೆರಿಗೆ ಪಾವತಿ ಮಾಡುವ ಜನ ಗುಂಡಿ ರಸ್ತೆಯಲ್ಲಿ ಸರ್ಕಸ್ ಮಾಡಿದ್ರೆ, ಇತ್ತ ಸಿಎಂ, DCM, IAS, IPS ಅಧಿಕಾರಿಗಳು ವಾಸವಿರುವ ಏರಿಯಾದ ರಸ್ತೆಗಳು ಮಾತ್ರ ಫಳ ಅಂತ ಇದೆ. ಈ ಒಂದು ಲೇಔಟ್ ಇದು ಎಚ್ ಎಸ್ ಆರ್ ಲೇಔಟ್ನಲ್ಲಿರುವಂತಹ IAS ಕಾಲೋನಿ. ಇದು ಇಲ್ಲಿ ನೋಡಿ ಎಷ್ಟೊಂದು ಸ್ವಚ್ಛಂದವಾಗಿದೆ. ನಿತ್ಯವೂ ಕೂಡ ಇಲ್ಲಿ 2-3 ಬಾರಿ ಪೌರ ಕಾರ್ಮಿಕರು ಬಂದು ಕ್ಲೀನ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಜೊತೆಗೆ ಇಡೀ ರಸ್ತೆಯಲ್ಲಿ ಎಲ್ಲೂ ಕೂಡ ಸಣ್ಣದಾಗಿರುವಂತಹ ಒಂದು ಗುಂಡಿ ಕೂಡ ಕಾಣಿಸೋಕೆ ಸಾಧ್ಯ ಇಲ್ಲ. ಇದರಿಂದ ಜನರಿಗೊಂದು ನ್ಯಾಯ, ರಾಜಕಾರಣಿಗಳು ಅಧಿಕಾರಿಗಳಿಗೊಂದು ನ್ಯಾಯನ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಮತ್ತೆ ಸಾಹುಕಾರರಿರೋದು, ಮಂತ್ರಿಗಳಿರೋ ರೋಡ್ ಮಾತ್ರ ಟಾರ್ ಹಾಕ್ಸ್ಕೊಂಡು ಚೆನ್ನಾಗಿದ್ದಾರೆ. ಬೇರೆ ನೀವು ರಸ್ತೆ ಹೋಗಿ ನೋಡಿ ಎಷ್ಟು ಗುಂಡಿಗಳಿದೆ ಅಂತ. ಅಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ರು ಕೂಡ ಕುಲ್ಕುತ್ತೆ. ಬಸ್ರಿ ಬಾಣಂತಿಯರು, ಮಕ್ಕಳು, ಅವರೆಲ್ಲ ಹೆಂಗ್ಸರು ಹೋಗ್ತಾರೆ. ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಗಾಡಿ ಬಿಡಬೇಕಾದ್ರೂ ಎಷ್ಟು ಕಷ್ಟ ಆಗುತ್ತೆ. ಒಂಚೂರು ಸ್ಲಿಪ್ ಆಯಿತು ಅಂದರೆ ಬಿದ್ದರೆ ಯಾರು ಹೊಣೆ ಇದಕ್ಕೆಲ್ಲನೂ? ನೀವೇ ಹೇಳಿ. ಹೀಗೆ ಬೆಂಗಳೂರಿನ ರಸ್ತೆಗಿಳಿಯುವ ಮುನ್ನ ಜನ ಗಟ್ಟಿ ಗುಂಡಿಗೆಯಿಂದ ಇಳಿಯಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ರೆ ನಗರದಲ್ಲಿ ಬಾಯ್ ತೆರೆದು ಕುಳಿತಿರುವ ಡೆಡ್ಲಿ ರಸ್ತೆಗಳಿಗೆ ಬಲಿಯಾಗೋದು ಗ್ಯಾರಂಟಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಮುನ್ನಡಿ ಬರೆದಿರುವ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋದೇ ಜನರ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.